ಮೀಸಲಾತಿ ಒಳಗಡೆ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದಿದ್ದಾರೆ. ಯಾವುದೇ ಒಂದು ಸಮುದಾಯಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ಸಮಾಂತರ ಜಾತಿಗಳಿಗೆ 5.25, 5.25, 4.5 ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದರೆ ನಾಗಮೋಹನ್ ದಾಸ್ ವರದಿ ಏನಿತ್ತು ಅದು ಅವೈಜ್ಞಾನಿಕ ಅಪೂರ್ಣ ಆಗಿರೋದ್ರಿಂದ ಕೋರ್ಟು ಸಹ 56 ಮಾಡಲಿಕ್ಕೆ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹಳೆ ಮೀಸಲಾತಿ ಏನಿತ್ತು 15%, ಅದರೊಳಗಡೆ ಈ 3 ಸಮುದಾಯಕ್ಕೂ ನ್ಯಾಯ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಈಗ 56,000 ಹುದ್ದೆಗಳನ್ನು ತುಂಬಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಈ ಒಳ ಮೀಸಲಾತಿ ನೆಪ ಇಟ್ಟುಕೊಂಡು ಜನರಲ್ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು, ಅವರಿಗೆ ಏಜ್ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವೆಲ್ಲರೂ ಸಮಾನವಾಗಿ ಹಂಚ್ಕೋಬೇಕು, ಯಾರಿಗೂ ಅನ್ಯಾಯ ಆಗಬಾರ್ದು. ರೋಸ್ಟರ್ ಬಿಂದುವಿನಲ್ಲಿ ಒಂದೇ ವರ್ಗಕ್ಕೆ ಹೋಗ್ತಾ ಇತ್ತು, ಅದನ್ನು ತೆಗೆದುಹಾಕಿ 1 ಮತ್ತು 2 ಪೋಸ್ಟ್ ಇದೆ ಅದನ್ನು ಜನರಲ್ ಅಂತ ಕನ್ಸಿಡರ್ ಮಾಡಿ ಎಲ್ಲರಿಗೂ ಸಮಾನ ಹಕ್ಕುಗಳು ಸಿಗೋ ರೀತಿಯಲ್ಲಿ ಸರ್ಕಾರ ಒಂದು ಒಮ್ಮತದ ನಿರ್ಣಯಕ್ಕೆ ಬಂದಿದ್ದಾರೆ. ನಾವು ಅದನ್ನು ಸ್ವಾಗತ ಮಾಡ್ತೇವೆ. ನಮ್ಮ ಉದ್ದೇಶವೂ ಅದೇ ಆಗಿತ್ತು. 101 ಜಾತಿಗೆ ಯಾವುದೇ ಕಾರಣಕ್ಕೂ ತಾರತಮ್ಯ ಆಗಬಾರ್ದು, ಅವರಿಗೆ ಸಮಾನವಾಗಿ ಹಂಚಿಕೆ ಆಗಬೇಕು, ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಕೆ ಆಗಬೇಕು ಅಂತ ನಾವೇನು ಡಿಮ್ಯಾಂಡ್ ಇಟ್ಟಿದ್ವಿ. ಸರ್ಕಾರ ಅದನ್ನು ಮಾಡಿದ್ದಾರೆ. ಅದಲ್ಲದೆ ಇದು ಕೋರ್ಟಲ್ಲೂ ಸಹ ಇದೆ. ಕೋರ್ಟ್ ಆದೇಶ ಬಂದ ನಂತರ ಕೋರ್ಟಿನ ತೀರ್ಪನ್ನು ಕಾಯ್ದಿರಿಸಿ ಈ ಒಂದು ಆದೇಶವನ್ನು ಮಾಡಿದ್ದಾರೆ. ಇದರಿಂದ ಯಾರಿಗೂ ಅನ್ಯಾಯ ಆಗೋದಿಲ್ಲ, ಎಲ್ರಿಗೂ ಅವಕಾಶಗಳು ಸಿಗ್ತದೆ. ಪೋಸ್ಟ್ಗಳು ತುಂಬತಕ್ಕಂಥ ಕೆಲಸವೂ ಸಂಪೂರ್ಣ ಸರಾಗವಾಗಿ ಆಗುತ್ತೆ. ಆ ದೃಷ್ಟಿಯಿಂದ ನಾನು ರಾಜ್ಯ ಸರ್ಕಾರದ ಸಚಿವ ಸಂಪುಟಕ್ಕೆ ಮತ್ತು ಸಮುದಾಯದ ಎಲ್ಲ ಬಂಧುಗಳಿಗೆ, ಎಲ್ಲ ಸಮುದಾಯದವರಿಗೆ ನೀವು ಸದ್ಯದ ಮಟ್ಟಿಗೆ ಹಳೆ ಮೀಸಲಾತಿಯಲ್ಲೇ ಹುದ್ದೆಗಳನ್ನ ತೆಗೆದುಕೊಳ್ಳಿ. ಕೋರ್ಟ್ ತೀರ್ಪು ಬಂದ ನಂತರ ಮುಂದೆ ಚರ್ಚೆ ಮಾಡಿ ಮುಂದಿನ ಮೀಸಲಾತಿಯ ಬಗ್ಗೆ ನಾವು ನಿಗದಿ ಮಾಡೋಣ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಸರ್ಕಾರದ ನಿರ್ಧಾರವನ್ನು ನಾವು ಶೀಘ್ರವಾಗಲೂ ಗೆಲುವು ತಂದಿದ್ದೀವಿ ಸರ್. ಯಾಕೆ ಅಂತಂದರೆ ರೋಸ್ಟರ್ನಲ್ಲಿ ತುಂಬ ಅನ್ಯಾಯ ಆಗಿಬಿಟ್ಟಿತ್ತು. ಜೊತೆಗೆ ನಾಗಮೋಹನ್ ದಾಸ್ ಅವರು ಆ ಜಾತಿಗಳಂಥದ್ದು ಈ ಜಾತಿಗೆ ಹಾಕಿ ಈ ಜಾತಿಗಳಂಥದ್ದು ಅಲ್ಲಾಕಿ ಸೆಗ್ರಿಗೇಷನ್ ಮಾಡಿಬಿಟ್ಟಿದ್ರು. ABCDE ಅಂತ ಮಾಡಿಬಿಟ್ಟಿದ್ರು. ಅವೆಲ್ಲ ಜಾತಿಗಳನ್ನ ಜೋಡಿಸ್ಬೇಕೇ ಹೊರತು ಜಾತಿಗಳನ್ನ ಹೊಡಿಬಾರ್ದು ಅಂತ ಸುಪ್ರೀಂ ಕೋರ್ಟ್ ತೀರ್ಪೇ ಇರೋದ್ರಿಂದ ಯಾವುದೇ ಹೋಮೋಜಿನಿಯಸ್ ಏನಿದೆ ಅದನ್ನು ಕೂಡಿಸ್ಬೇಕಾಗಿತ್ತು. ನಾಗಮೋಹನ್ ದಾಸ್ ಹೊಡೆದು ಬಿಟ್ಟಿದ್ರು. ಈಗ ಅದನ್ನೆಲ್ಲವನ್ನು ಒಂದು ಕಡೆ ಸೇರಿಸ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ SC ಮಾದೇವಪ್ಪನವರು ಮತ್ತು ಸಚಿವ ಸಂಪುಟ ಮಾಡಿದ್ದಾರೆ. 5.2 ಮಾಡೋ ಉದ್ದೇಶ ಏನಂದರೆ ಸಮಾನವಾಗಿ ಹಂಚಿಕೆ ಆಗಲಿ, ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಸಿಗಲಿ ಅಂತಕ್ಕಂಥ ನಮ್ಮ ಹೋರಾಟ ಏನಿತ್ತು ಆ ಹೋರಾಟಕ್ಕೆ ಜಯ ಆಗಿದೆ.